ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಒಂದಾಗಿರತಕ್ಕಂತಹ ಗೃಹ ಜ್ಯೋತಿಯ ಒಂದು ಯೋಜನೆಯಲ್ಲಿ ಈಗಾಗಲೇ ನೀವು ಲಿಂಕ್ ಅನ್ನು ಮಾಡ್ಕೊಂಡಿರ್ತೀರಿ ಆಧಾರ್ ಬೇಸ್ಡ್ ಮೇಲೆ. ಸೊ ಹಾಗಾಗಿ ವಿದ್ಯುತ್ ಉಚಿತವಾಗಿರುತ್ತೆ. ಸೊ ಅದಕ್ಕೆ ಲಿಂಕ್ ಮಾಡ್ಕೊಂಡಿರ್ತಕ್ಕಂತಹ ಆಧಾರ್ ಕಾರ್ಡ್ ಅನ್ನ ನಾವು ಯಾವ ರೀತಿ ಲಿಂಕ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಗ್ಯಾರಂಟಿ ಸ್ಕೀಮ್ಗಳ ಒಂದು ಪೇಜ್ ಆಗಿದೆ. ನೀವು ಬಳಸ್ತಕ್ಕಂಥ ಒಂದು ಗೂಗಲ್ ಬ್ರೌಸರ್ ಅಲ್ಲಿ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಅಂತ ಕೊಟ್ರೆ ನಿಮ್ಗೆ ಈ ರೀತಿ ಪೇಜಸ್ ಕಾಣಿಸುತ್ತೆ. ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಏನು ಗೃಹ ಜ್ಯೋತಿ ಅಂತ ಕಾಣ್ತಾ ಇದೆ, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎರಡು ಆಪ್ಷನ್ಗಳು ನಮ್ಗೆ ಕಾಣಿಸ್ತವೆ. ಮೊದಲ ಆಪ್ಷನ್ ಏನಪ್ಪಾ ಅಂತಂದ್ರೆ ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ. ಯಾರೆಲ್ಲ ಇನ್ನು ನೋಂದಣಿಯನ್ನ ಮಾಡ್ಕೊಂಡಿಲ್ಲವೋ, ಉಚಿತ ವಿದ್ಯುತ್ ಅನ್ನು ಪಡಿತಾ ಇಲ್ಲವೋ ಅಂತಹವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಫಸ್ಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ, ನೋಂದಣಿಯನ್ನ ಮಾಡ್ಕೊಳ್ರಿ. ಸೊ ಎರಡನೇ ಸ್ಟೆಪ್ ಅಲ್ಲಿ ಗೃಹ ಜ್ಯೋತಿಯ ಯೋಜನೆಯಿಂದ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ. ಸೊ ಇದು ಯಾರಿಗೆ ಯೂಸ್ ಆಗುತ್ತೆ ಈ ಒಂದು ಲಿಂಕ್ ಅಂದ್ರೆ, ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀರೋ ಅಥವಾ ಯಾರೆಲ್ಲ ಲೀಸ್ಗೆ ಹಾಕೊಂಡಿರ್ತಿರೋ ಮನೆಗಳು, ಅದನ್ನ ಯಾವ್ದೋ ಒಂದು ಕಾರಣಕ್ಕೆ ನೀವು ಶಿಫ್ಟ್ ಆಗ್ತೀರಾ. ಶಿಫ್ಟ್ ಆದ್ರೂ ಕೂಡ ನಿಮ್ದು ಇಲ್ಲಿ ಯಾರೆಲ್ಲ ಮನೆಯಿಂದ ಶಿಫ್ಟ್ ಆಗ್ತಿರೋ ಅಂತವರು ಇಲ್ಲಿ ಲಿಂಕ್ ಒಂದು ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅಂತವರು ಇಲ್ಲಿ ಗೃಹ ಜ್ಯೋತಿ ಯೋಜನೆಯಿಂದ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಕರ್ನಾಟಕ ಸರ್ಕಾರ ಅಂತ ಕಾಣಿಸ್ತಾ ಇದೆ, ಗೃಹ ಜ್ಯೋತಿ ಯೋಜನೆಯಿಂದ ಲಿಂಕ್ ಗಾಗಿ ಅರ್ಜಿ ಅಂತ ಇದೆ. ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಮೊದಲು ಯಾರ ಒಂದು ಆಧಾರ್ ಬೇಸ್ ಮೇಲೆ ನೀವು ಲಿಂಕ್ ಅನ್ನು ಮಾಡ್ಕೊಂಡಿರ್ತೀರೋ ಅಂತವರ ಒಂದು ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಸೊ ಆ ಒಂದು ಆಧಾರ್ ನಂಬರ್ ಅನ್ನು ಇಲ್ಲಿ ಕೊಟ್ಟು ಕೆಳಗೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಈ ರೀತಿ ಯಾವ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿರ್ತಾರೋ ಆ ಆಧಾರ್ ನಂಬರ್ ಅನ್ನ ನೀವು ಇನ್ನೊಮ್ಮೆ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಂತರ ಇಲ್ಲಿ OTP ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲಿ ಮಾಡಿದಾಗ ಇಲ್ಲಿ OTP ಪಡೆಯಿರಿ ಅಂತ ಬರುತ್ತೆ ಇಲ್ಲಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ರಿ, ಜನರೇಟ್ OTP ಮೇಲೆ. OTP SMS ಮೂಲಕ ಕಳುಹಿಸಲಾಗಿದೆ ಅಂತ ಬರುತ್ತೆ. ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇರುತ್ತೋ ಆ ಮೊಬೈಲ್ ನಂಬರ್ಗೆ ಏನು ಹೋಗಿರುತ್ತೆ ಅಂದ್ರೆ ಅದು OTP ಹೋಗಿರುತ್ತೆ. ಆ OTP ಅನ್ನ ಕರೆಕ್ಟ್ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ ನಂತರ ಸಲ್ಲಿಸಿ ಅಂತ ಕೊಡಿ. ಇಲ್ಲಿ ಅಲ್ಲಿ ಈ KYC ಅನ್ನ ಮಾಡಿಕೊಂಡ ನಂತರ ಅರ್ಜಿದಾರರ ವಿವರಗಳು ಅಂತ ಕಾಣಿಸುತ್ತೆ. ಅಂದ್ರೆ ಆಧಾರ್ ಬೇಸ್ ಮೇಲೆ ಈ KYC ಏನು ಮಾಹಿತಿ ಇರ್ತೋ ಅದು ಇಲ್ಲಿ ಡಂಪ್ ಆಗಿರುತ್ತೆ. ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಆಧಾರ್ ಸಂಖ್ಯೆ, ಆಧಾರ್ ನಂಬರ್ ಇದೆ ಇಲ್ಲಿ. ಸೊ ಅರ್ಜಿದಾರರ ಹೆಸರು ಕೂಡ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಖಾತೆ ಸಂಖ್ಯೆ ಅಥವಾ ಸಂಪರ್ಕ ಸಂಖ್ಯೆ ಅಂತ ಇದೆ. ಅಲ್ಲಿ ನೀವು ಒಂದು ಕರೆಂಟ್ ಬಿಲ್ ಅಲ್ಲಿ ಒಂದು ನಂಬರ್ ಇರುತ್ತೆ, RR ನಂಬರ್ ಅಂತ. ಸೊ ಆ RR ನಂಬರ್ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಮಾಲೀಕರ ಹೆಸರು, ನಿಮ್ಮ ಒಂದು ಮನೆ ಯಾರ ಹೆಸರಲ್ಲಿ ಇರುತ್ತೋ ಓನರು, ಆ ಕರೆಂಟ್ ಬಿಲ್ ಯಾರ ಓನರ್ ಆಗಿರುತ್ತೋ ಅಂತವ್ರ ಹೆಸರು ಕೂಡ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಬಳಕೆದಾರರ ವಿಧ ಅಂತ ಇದೆ ಇಲ್ಲಿ. ನಂತರ ಗೃಹ ಜ್ಯೋತಿಯ ಅರ್ಜಿಯ ಸಂಖ್ಯೆ, ನೀವು ಅರ್ಜಿಯನ್ನ ಸಲ್ಲಿಸಿದಾಗ ಒಂದು EN ನಂಬರ್ ಅಂತ ಬಂದಿರುತ್ತೆ, ಆ ನಂಬರ್ ಕೂಡ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಯಾವ ಮೊಬೈಲ್ ನಂಬರ್ ಇಲ್ಲಿ ಲಿಂಕ್ ಆಗಿರುತ್ತೆ ಆ ನಂಬರ್ ಕೂಡ ಇಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಇಷ್ಟು ಮಾಹಿತಿಗಳು ನಿಮ್ಗೆಲ್ಲದು ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ಲಾಸ್ಟ್ ಆಪ್ಷನ್ ಏನಿದೆ ಅಂದ್ರೆ, ಮೇಲಿನ ವಿವರಗಳು ಸರಿಯಾಗಿವೆಯೇ, ಆರ್ ದ ಅಬೌಟ್ ಡೀಟೇಲ್ಸ್ ಕರೆಕ್ಟ್ ಅಂತ ಇದೆ. ಸೊ ಎಸ್ ಅಂತ ಕೊಡಿ. ಇಲ್ಲಿ ಕೊಟ್ಟ ನಂತರ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಕೆಳಗೆ ಇಲ್ಲಿ ಚೆಕ್ ಬಾಕ್ಸ್ ಲಿಂಕ್ಗೆ ಕಾರಣವನ್ನ ಆಯ್ಕೆ ಮಾಡಿ ಅಂತ ಇದೆ. ಸೊ ಇಲ್ಲಿ ಎರಡು ಆಪ್ಷನ್ಗಳಿದಾವೆ, ಶಿಫ್ಟಿಂಗ್ ಆಫ್ ದಿ ಹೌಸ್ ಆರ್ ಪ್ರಾಮಿಸಸ್ ಅಂತ ಇದೆ. ಇನ್ನೊಂದು ಸೆಕೆಂಡ್ ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಇರುತ್ತೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಮಾಡಿದ ನಂತರ ಇಲ್ಲಿ ಲಾಸ್ಟ್ ಆಪ್ಷನ್ ಏನಿದೆಪ್ಪ ಅಂದ್ರೆ ಸಬ್ಮಿಟ್ ಅಂತ ಕೊಡ್ರಿ. ಕೊಟ್ಟಾಗ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಅಂತ ಕೊಡ್ರಿ. ಸೊ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾದ್ಮೇಲೆ ಸಕ್ಸಸ್ಫುಲ್ ಆದ್ಮೇಲೆ ನಿಮ್ಗೊಂದು ಅಕ್ನಾಲಜ್ಮೆಂಟ್ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಒಂದು ಲಿಂಕ್ ರೆಫರೆನ್ಸ್ ನಂಬರ್ ಕೂಡ ಇಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಡಿಪಾರ್ಟ್ಮೆಂಟ್ ನೇಮ್ ಬರುತ್ತೆ. ಇಲ್ಲಿ ಎಸ್ಕಾಂ ಯಾವ್ದದು, ನೀವು ಯಾವ ಒಂದು ವಿದ್ಯುತ್ ನಿಗಮದ ಅಡಿಯಲ್ಲಿ ಬರ್ತೀರಾ ಅದು ಕೂಡ ಇಲ್ಲಿ ಕಾಣಿಸುತ್ತೆ. ಅಪ್ಲಿಕೆಂಟ್ ನೇಮ್ ಇರುತ್ತೆ.
ಇಲ್ಲಿ ಕನೆಕ್ಷನ್ ಐ ಡಿ ಡಿ ಲಿಂಕ್ ಯಾವ ಡೇಟಿಗೆ ಮಾಡಿದ್ರೆ ಅನ್ನೋದು ಕೂಡ ನಿಮ್ಗೆ ಲಭ್ಯ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು 16/12/2024 ಅಂದ್ರೆ ಇವತ್ತು ನಾನು ಡಿ ಲಿಂಕ್ ಮಾಡಿದ್ದೀನಿ. ಇಲ್ಲಿ ರೀಸನ್ ಏನಪ್ಪಾ ಅಂದ್ರೆ ಶಿಫ್ಟಿಂಗ್ ಆಫ್ ದಿ ಹೌಸ್ ಆರ್ ಪ್ರಾಮಿಸಸ್ ಅಂತ ಇದೆ. ಸೊ ಈ ರೀತಿಯಾಗಿ ನೀವು ಕೆಳಗೆ ಪ್ರಿಂಟ್ ಆರ್ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕೂಡ ನೀವು ಅದನ್ನ ಅಕ್ನಾಲಜ್ಮೆಂಟ್ ಅನ್ನ ಪ್ರಿಂಟ್ ಆರ್ ಇದನ್ನ ಡೌನ್ಲೋಡ್ ಕೂಡ ನೀವು ಮಾಡಿಕೊಳ್ಳಬಹುದು. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.